ಆ ದೇವಸ್ಥಾನದ ಆಂಬಿಯನ್ಸ್ ಇಂದ ಶುರುವಾದಂಥ ನಿಮ್ಮ ಮ್ಯೂಸಿಕ್ ಇಂಟ್ರೆಸ್ಟ್ ಇದು ಗುರುಕಿರಣ್ ನೈಟ್ಸ್ ಅನ್ನೋ ಥರ ಮಾಡೋವರೆಗೂ ಯು ಜಸ್ಟ್ ಗ್ರೋ ಲೈಕ್ ಎನಿಥಿಂಗ್. ಸೊ ಆ ಒಂದು ಆರ್ಕೆಸ್ಟ್ರಾ ಡೇಸ್ ಹೇಗಿತ್ತು? ನನ್ನ ಮಾವ ಸುಧೀರ್ ಪ್ರಸಾದ್ ಶೆಟ್ಟಿ ಅಂತ ಇದ್ರು. He had all this orchestra connection. ಆ ಟೈಮಲ್ಲಿ ಆರ್ಕೆಸ್ಟ್ರಾ ಸುಲಭ ಅಲ್ಲ. ಇಟ್ ವಾಸ್ ಮೋರ್ ಆಫ್ ಎ ಗ್ಯಾಂಗ್ ವಾರ್ ತರ ಇತ್ತು ಮಂಗಳೂರಲ್ಲಿ. ಅಂದ್ರೆ ಯಾವನ ಒಬ್ಬ ಅಲ್ಲಿ ಮಾಡಿದ್ರೆ ಈ ಜನ ಬಂದು ಗಲಾಟೆ ಮಾಡೋದು. ಸೊ ಎವ್ರಿಬಡಿ ಹ್ಯಾಡ್ ಗಾಟ್. ಸೊ ಇಲ್ಲಿ ರೇಮಾ ರೋಸಸ್ ನೈಟ್ ಅಂತ ಒಂದು ಟೈಮಲ್ಲಿ ಇತ್ತು. ಸೊ ನಾವೆಲ್ಲ ನೋಡಕ್ ಹೋಗೋದು, ನಮ್ಗೆಲ್ಲ ಫ್ರಂಟ್ ರೋ ಪಾಸಸ್ ಎಲ್ಲ ಸಿಗ್ತಾ ಇತ್ತು. ಹೋದ್ರೆ ನಾವಾಗ ನೋಡಿದ್ರೆ ಅದು ನಾವು ಯಾವ್ದೋ ಮಾಯಲೋಕಕ್ಕೆ ಹೋದಂಗೆ. ಅಂಡ್ ಎವ್ರಿಬಡಿ ವಾಸ್ ಹೀರೋಸ್ ನನಗೆ. ನನಗೆ ಇವತ್ತಿಗೆ ಅವರು ನನಗೆ ಸ್ಟಾರ್ಟಿಂಗ್ ಸಿಂಗರ್ಸ್ ಇವತ್ತಿಗೂ ನನಗೆ ಹೀರೋಸ್. ಸ್ಟಿಲ್ ರಿಮೆಂಬರ್ ಸಂತೋಷ್ ಅಂತ ಇದ್ದಾರೆ, ಅವ್ರು ಇನ್ನ ಹಾಡ್ತಾ ಇದ್ದಾರೆ. ಇನ್ನೊಬ್ರು ನೌಶಾದ್ ಅಂತ ಇದ್ದಾರೆ, ಅವ್ರ ಮಗ ಇವತ್ತು ಈಸ್ ಅ ವೆರಿ ಬಿಗ್ ಪ್ಲೇ ಬ್ಯಾಕ್ ಸಿಂಗರ್, ಕನ್ನಡದಲ್ಲಿ ಹಾಡಿದ್ದಾರೆ. ಆ ಅಡೋರೇಷನ್ ಇದೆಯಲ್ಲ, ಅದು ಒಳಗೆ ಏನೋ ಟ್ರಿಗರ್ ಆಗ್ತಾ ಇತ್ತು. ಸೊ ಆಗ ನಾವು ಯಾವ್ದು ಅಲ್ಲ, ಸ್ಟೇಜ್ ಅಲ್ಲಿ ಯಾವ್ದೇ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಕೂರೋಣ ಅಂತ ಆಡೋದು ಬಿಟ್ಬಿಡಿ. ಐ ಥಿಂಕ್ ನನಗೆ ಇದು ಬಾರಿಸಬಹುದು ಅಂತ ಫೀಲ್. ಕಾಲೇಜ್ ಶುರುವಾಗಿ ಆಮೇಲೆ there was some small ಪೆಟಿ ಇಶ್ಯೂ ಇತ್ತು ಕಾಲೇಜಲ್ಲಿ. ಸೊ 1 ವರ್ಷ ಟೈಮ್ ಬಿಡ್ತಾ ತಗೊಂಡಿದ್ದೆ. 1 ವರ್ಷದಲ್ಲಿ ನೋಡಿ ನನ್ನ ಅಂತ. 3 months ಅಲ್ಲಿ ಐ ಮೀನ್ ಟೀಮ್ ಆಫ್ ಆರ್ಕೆಸ್ಟ್ರಾ. 6 months ಅಲ್ಲಿ ನಂಬರ್ 1 ಆರ್ಕೆಸ್ಟ್ರಾದಲ್ಲಿ ಲೀಡ್ ಸಿಂಗರು. 1 ವರ್ಷದಲ್ಲಿ ಐ ವಾಸ್ ನೋನ್ ಟು ಎವ್ರಿಬಡಿ. ಐ ವಾಸ್ ಪಾಪ್ಯುಲರ್ ಆಸ್ ಎ ಸಿಂಗರ್, ವೆರಿ ಪಾಪ್ಯುಲರ್. 1 ವರ್ಷದಲ್ಲಿ ನಾನು 12 ಇನ್ಸ್ಟ್ರೂಮೆಂಟ್ ಕಲಿತೆ. 12 ಇನ್ಸ್ಟ್ರೂಮೆಂಟ್ ಒಂದು ವರ್ಷದಲ್ಲಿ ಮನೆಯಲ್ಲಿ ಸುಮ್ಮನೆ? ಇಲ್ಲ, ನಾವೇ ಎಲ್ಲ ತಪ್ಪಾಗಿ ಇವತ್ತು ನೋಡಿದೆ, ಎಲ್ಲ ತಪ್ಪಾಗಿ ಕಲ್ತಿದ್ದು. ಯಾವ್ದು ಕರೆಕ್ಟ್ ವೇನೇ ಅಲ್ಲ. ಕೇಳುವಾಗ ಕರೆಕ್ಟ್ ಕೇಳುತ್ತೆ, ನಮಗ್ ಗೊತ್ತಿರುತ್ತೆ. ತಪ್ಪು ಅಂತ ಇಲ್ಲಿ ಬಂದಂತ ಗೊತ್ತಾಗಿದ್ದು ನನಗೆ. ಕೇಳುವಾಗ ಹೆಂಗ್ ಕೇಳುತ್ತೆ ಅದು ಅದೇ ತರ ನುಡಿಸ್ತೀವಿ. ನಮ್ ತಲೆಯಲ್ಲಿ ಅದೇ ಫೈನಲ್. ಬೆಂಗಳೂರಿಗೆ ಬಂದ ನಂತರ ರೆಕಾರ್ಡಿಂಗ್ ನುಡ್ಸೋಕ್ ಅದು ಒಂದು ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್. ಅದು ನನ್ನ ಕೀಬೋರ್ಡ್ ಇತ್ತು, ಆರ್ಕೆಸ್ಟ್ರಾ ಇತ್ತಲ್ಲ, ಸೌಂಡ್ ಚೆನ್ನಾಗಿದೆ, ಫಿಲ್ಮಿಗೆ ಯೂಸ್ ಮಾಡಿ ಅಂತ ತಕೊಂಡ್ ಬಂದೆ. ನೀನೇ ಕೂತ್ಕೋ ಅಂದ್ರು. ಇವ್ರು ನಾನು ಮೊದ್ಲು ಕಂಪೋಸ್ ಮಾಡಿದ್ ನೋಡಿದ್ದಾರೆ, ಬಟ್ ಐ ಆಮ್ ನಾಟ್ ಎ ಕೀಬೋರ್ಡ್ ಪ್ರೊಫೆಷನ್ ಪ್ಲೇಯರ್ ಅಲ್ಲ. ಪ್ಲೇ ಮಾಡು ಅಂತ ಕೂರಿಸಿದ್ರು. ನಾನು ಪ್ಲೇ ಮಾಡೋದಾ ಅಂತ. ಈಗ ನೊಟೇಷನ್ ನಂಗೆ ಗೊತ್ತಿಲ್ಲ. ಅವರು ಕಾರ್ಡ್ ಚಾರ್ಟ್ಸ್ ಎಲ್ಲ ಕೊಟ್ರು, ನನಗೆ ಬರೆಯೋದು ಹೇಗೆ ಓದೋದು ಹೇಗೆ ಗೊತ್ತಿಲ್ಲ. ಆಗ ಈ ರೆಕಾರ್ಡಿಂಗ್ ಅಂದ್ರೆ ನಾವು ಒಂದು 3 hours ಪ್ರಾಕ್ಟೀಸ್ ಮಾಡ್ತೀವಿ ಒಂದು ಸಾಂಗ್. ಆ 3 hours ಅಲ್ಲಿ ನಾನು ಅದು ಏನು ಅಂತ ಕಲ್ತು ನಾನು ಪ್ಲೇ ಮಾಡ್ತಾ ಇದ್ದೀನಿ. ಇಟ್ ವಾಸ್ ದಟ್ ಫಾಸ್ಟ್. ಅದಾದ್ಮೇಲೆ ಬೆಂಗಳೂರಿಗೆ ಎಂಟ್ರಿ ಹೇಗೆ? ಬೆಂಗಳೂರಿನ ಸಿನಿ ಪ್ರಪಂಚಕ್ಕೆ ನಿಮ್ಮ ಎಂಟ್ರಿ ಹೇಗಿತ್ತು? ಐ ವಾಸ್ ವರ್ಕಿಂಗ್ ಫಾರ್ ಎ ಕಂಪನಿ. ಎಲೆಂಬಿಕ್ ಅವ್ರದ್ದು ಲಿಕರ್ ಡಿವಿಷನ್ಗೆ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಸ್ವಲ್ಪ ಸಮಯ, ಆಮೇಲೆ ಹೈದರಾಬಾದ್ ತೆಲಂಗಾಣ ಏರಿಯಾ ವಾಸ್. ಸೊ ಆಫ್ಟರ್ ಟೋಟಲ್ ಬೆಂಗಳೂರು ಸೇಲ್ಸ್ ನನ್ನ ತಲೆ ಮೇಲೆ ಇತ್ತು. ಆಮೇಲೆ ಒಂದು ಕಲಿತೆ ಲೈಫಲ್ಲಿ, ಕಂಪನಿ ಕೆಲಸ ಮಾಡೋದು ಒಂದೇ, ನಿಮ್ಗೆ ಯಾವ್ದು ಕ್ರೆಡಿಟ್ ಸಿಗಲ್ಲ. ಆಮೇಲೆ ಯು ಗಾಟ್ ನೋ ಸ್ಟೇಕ್ ದೇರ್. ಟುಮಾರೋ ಯು ಆರ್ ಔಟ್. ಯಾವ್ದೋ ಬ್ರ್ಯಾಂಡ್ ಅನ್ನ ಮಾರ್ಕೆಟ್ ಮಾಡಿ ಇಷ್ಟು ಸೇಲ್ ಮಾಡೋದು, ವೈ ನಾಟ್ ಮಾರ್ಕೆಟಿಂಗ್ ಮೈ ಸೆಲ್ಫ್? ಸೆಲ್ಫ್ ಬ್ರ್ಯಾಂಡಿಂಗ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಐ ಸ್ಟಾರ್ಟೆಡ್ ಎ ಸಾಫ್ಟ್ ಡ್ರಿಂಕ್ ಯೂನಿಟ್ ಮಂಗಳೂರಲ್ಲಿ. ವಿ ಹ್ಯಾಡ್ ಲಿಕರ್ ಹೋಲ್ಸೇಲ್ಸ್, ನಮ್ದೊಂದು ಚೈನ್ ಆಫ್ ಹೋಟೆಲ್ಸ್ ಎಲ್ಲ ಇತ್ತು. ಅಷ್ಟಾಗಿ ಫಿಲ್ಮ್ ಒಂದ್ 2-3 ಆಫರ್ ಬಂತು. ಸಿಂಗಿಂಗು ಇದೆಲ್ಲದರ ನಡುವೆ ಆಕ್ಟಿಂಗ್ ಅನ್ನೋದು ಹೇಗೆ? ನನಗೆ ಇನಿಷಿಯಲಿ ಮನೇಲಿ ಏನ್ ಹೇಳಿದ್ರಿ ನೀವು? ಆಕ್ಟಿಂಗ್ ಆಫರ್ ಗೊತ್ತಿಲ್ಲ, ಮನೇಲಿ ಗೊತ್ತೇ ಇಲ್ಲ. ನಾನು ಫಸ್ಟ್ ಯಾವ್ದೋ ಒಂದು ತುಳು ಪಿಕ್ಚರ್ಗೆ ಯಾರಿಗೆ ಹೆಲ್ಪ್ ಮಾಡಿದೆ. ಅವನು ನೆಕ್ಸ್ಟ್ ಯಾವ್ದೋ ನನಗೆ ಕೇಳದೆ ಫಿಲ್ಮ್ ಅಲ್ಲಿ ಗುರುಕಿರಣ್ ನಟಿಸಲಿದ್ದಾರೆ ಅಂತ ಹಾಕಿದ್ರು. ನಾನು ಪೇಪರ್ ಎಲ್ಲ ತೆಗೆದು ಮನೆಯಲ್ಲಿ ನೋಡ್ದಂಗ್ ಮಾಡಿದೆ. ಬಟ್ ಗೊತ್ತಾಗುತ್ತೆ ಮನೆಯಲ್ಲಿ ದೊಡ್ಡ ಗಲಾಟೆ ಎಲ್ಲ. ಒಂದು ಕಾನ್ಫರೆನ್ಸ್ ಎಲ್ಲ ಕೂತು ಎಲ್ಲ ಮನೆಯವರೆಲ್ಲ ಬಂದು, ಮಾವಂದ್ರೆಲ್ಲ ಬಂದು, ನಾನ್ ತಲೆ ಕೆಳಗೆ ಹಾಕೊಂಡು ಇಲ್ಲ, ಅವರು ನೀನ್ ಏನಾಗ್ಬೇಕಂತಿದ್ಯಾ, ಮನೆಯಿಂದ ಮಾನ ಮರ್ಯಾದೆಗಿತ್ತೆ ಅಂದ್ರೆ ಯಾರ್ಯಾರ ಈ ಡ್ರಾಮಾದಲ್ಲಿ ಎಲ್ಲೆಲ್ಲ ಯಾರು ಹುಡುಗಿರ ಜೊತೆ ಓಡಾಡೋದು ಈ ತರ ಅವರು ಇಷ್ಟ ಇಲ್ಲ. ದೊಡ್ಡ ಆರ್ಟಿಸ್ಟ್ ಇದ್ರು ಅಲ್ಲಿ ಮಂಗಳೂರಲ್ಲಿ. ನೋಡು, ಅವ್ರು ರೈಟ್ರು, ಇನ್ನು ನಂಬರ್ 1 ಹೀರೋ ಒನ್ ಟೈಮ್ ಅಲ್ಲಿ. ಏನ್ ಮಾಡ್ತಾ ಇದಾರೆ ಗೊತ್ತಾ? ಕೆಲವರೆಲ್ಲ ಸಾಲ ಮಾಡಿ ಆಟೋದಲ್ಲಿ ಮುಖ ಮುಚ್ಚಿ ಓಡಾಡ್ತಾ ಇದ್ರು. ಕೆಲವರು ಯಾವ್ದಾದ್ರು ಬಾರಿಗೆ ಹೋಗಿ ಯಾರೋ ಇನ್ನೊಬ್ಬ ಕುಡಿಸ್ತಾರೆ ಅಂತ ಕಾಯೋದು. ಸೊ ನೀನ್ ಅವ್ರಿಗಿಂತ ಟ್ಯಾಲೆಂಟೆಡ್ ಅಂದ್ರು. ದೇ ಆರ್ ದ ಮೋಸ್ಟ್ ಟ್ಯಾಲೆಂಟೆಡ್ ನೀನ್ ಅವ್ರಿಗಿಂತ ನೀನ್ ಟ್ಯಾಲೆಂಟೆಡ್. ಅವ್ರ ಪರಿಸ್ಥಿತಿನೇ ಹಿಂಗಿದೆ, ನೀನ್ ಏನು ಮಾಡ್ತೀಯ ಅಂತ. ಅಷ್ಟಾಗಿ ಒಂದು ಮಾವ ಸಪೋರ್ಟ್ ಮಾಡಿದ್ರು. ಈ ಸಡ್ 1 ವರ್ಷ ನೋಡ್ಲಿ, ಹೆಂಗು ಮದುವೆ ಆಗಿಲ್ಲ ಏನಲ್ಲ, 1 ವರ್ಷ ಅವನಿಗೆ ಏನೋ ಹುಚ್ಚಿದೆ, ಇಲ್ಲ ಲೈಫಲ್ಲಿ ಕೆಲವು ಆಸೆ ಹೆಣ್ಣಿಗಿದೆ ಅಂತ ಆಗತ್ತೆ, ಅವನಿಗೆ ಬುದ್ಧಿ ಬರುತ್ತೆ ಅಂತ ಬಿಟ್ಬಿಟ್ರು. ಅದು ತಪ್ಪು ಮಾಡಿದ್ರು, ಬಿಟ್ರು. ಅಲ್ಲಿಂದ ಈ ಪಿಕ್ಚರ್ ಆಗಿಲ್ಲ, ಬೇರೆ ಪಿಕ್ಚರ್ ವಾಪಸ್ ಬರಕ್ ಸ್ಟಾರ್ಟ್ ಆಯ್ತು. ಐ ಥಿಂಕ್ ನಾನ್ ಸುನಿಲ್ ತಾರಾ ವಿ ಡಿಡ್ ದಟ್ ಫಾರ್ ದ ಫಸ್ಟ್ ಟೈಮ್. ತಾರಾದ ಒಂದು ಫಿಲ್ಮ್ ಆಗಿತ್ತು. ಸೊ ಮಾಡ್ಲಿಂಗ್ ಮಾಡ್ತಾ ಇದ್ದಾರೆ. ದೆನ್ ಐ ಸೆಡ್ ಓಕೆ, ಆಕ್ಟ್ ಮಾಡ್ತೀಯಾ ಅಂತ. ಸ್ವಲ್ಪ ಟೈಮ್ ಎಲ್ಲ ತಕೊಂಡು ಐ ಸೆಡ್ ಓಕೆ. ಸೊ ಅದರಲ್ಲಿ ಆಕ್ಟ್ ಮಾಡಿದೆ. ಆಮೇಲೆ ಯು ಸ್ಟಾರ್ಟ್ ಕನ್ನಡ ಫಸ್ಟ್ ಫಿಲ್ಮ್ ಸಿಕ್ತು ನನಗೆ.
ಮೌನ ಹೋರಾಟ ಅಂತ, ಅದ್ರಲ್ಲಿ ಲೀಡ್ ರೋಲು. ಇನ್ನೊಂದು ತುಳು ಕನ್ನಡ ಒಂದು ಸಿಕ್ತು, ಕೂಡ್ಲ ರಾಮಕೃಷ್ಣ ಅವ್ರದ್ದು, ಅದರಲ್ಲಿ ಒಂದು ಆಕ್ಟ್ ಮಾಡಿದೆ. ಸೊ ಬೆನ್ನಿಗೆ ಒಂದು 4-5 ಫಿಲ್ಮ್ ಆಕ್ಟ್ ಮಾಡಿದೆ. ಇಲ್ಲಿಂದ ನೆಕ್ಸ್ಟ್ ಒಂದು ಕಲಿತೆ ನಾನು, ಅಂದ್ರೆ ದುಡ್ಡಾಗಲ್ಲ ಅಂತ. ಸೊ ಮನೆ ಬಿಸ್ನೆಸ್ ಸ್ಟಡಿ ಮಾಡಿದೆ, ಇನ್ನೊಂದು ಫಿನಾನ್ಸ್ ಓಪನ್ ಮಾಡಿದೆ. ಆಮೇಲೆ ಐ ಸ್ಟಾರ್ಟೆಡ್ ಆಕ್ಟಿಂಗ್ ಇನ್ ಸೀರಿಯಲ್ಸ್ ಅಂದ್ರೆ ನಾಗಾಭರಣ ಸರ್ ಹತ್ರ ಹೋಗಿದೆ, ಮ್ಯೂಸಿಕ್ ಮಾಡ್ತೀನಿ ಅಂತ. ಟೈಟಲ್ ಗೊತ್ತಿತ್ತು, ಟೈಟಲ್ಗೆ ಮ್ಯೂಸಿಕ್ ಮಾಡಿ ಟ್ಯೂನ್ ಎಲ್ಲ ಮಾಡ್ಕೊಂಡು ಹೋದೆ. ಅಷ್ಟ್ರಾಗ ಅವ್ರು ಕಮಿಟ್ ಆಗಿದ್ದಾರೆ ಬೇರೆಯವ್ರಿಗೆ. ಅಶ್ವಥ್ ಮಾಡ್ತಾ ಇದ್ರು ಗುರು, ಅದು ನೀವು ಮಾಡಿ ಆಕ್ಟ್ ಮಾಡ್ತೀಯಾ ಅಂದ್ರು. ಅದ್ರಲ್ಲಿ ಲೀಡ್ ರೋಲ್ ಮತ್ತೆ ಅಂದ್ರೆ ಬಂದಿದ್ದು ಯಾವುದಕ್ಕೂ ಎಳಿತಾ ಹೋಗ್ತಾ ಇದೆ ಬೇರೆದಕ್ಕೆ. ಸಿಂಗರ್ ಆಗ್ಬೇಕು ಅಂದ್ರೆ ಆಕ್ಟಿಂಗ್ ಅಂದ್ರು, ಮ್ಯೂಸಿಕ್ ಮಾಡ್ಬೇಕು ಆಕ್ಟಿಂಗ್ ಅಂದ್ರು, ಆಕ್ಟಿಂಗ್ ಮಾಡ್ಬೇಕಂದ್ರೆ ಮತ್ತೆ ಮ್ಯೂಸಿಕ್ ಬಂತು. ಮತ್ತೆ ಮ್ಯೂಸಿಕ್ ತುಂಬಾ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಸರ್, ಅಂಡ್ ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ, ಒಳ್ಳೊಳ್ಳೆ ಶೋಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಬಿಹೈಂಡ್ ದ ಬ್ಯಾಕ್ ಗ್ರೌಂಡ್ ಇಷ್ಟೊಂದು ವಿಚಾರ ನಮಗೆ ಗೊತ್ತೇ ಇರಲಿಲ್ಲ.